ಸರ್ ಕನ್ನಡಿಗರು ಅಲ್ಲಿ ಸಿಲ್ಕೊಂಡಾರೆ ಸರ್ ಅವ್ರು ಬರಕ್ ಆಗ್ತಾ ಇಲ್ಲ. ನೋಡಿ ಸರ್, ಕನ್ನಡಿಗ ಇಡೀ ಜಗತ್ ತುಂಬ ಅದಾರ. ಇವತ್ತು ಅಕಸ್ಮಾತ್ವಾಗಿ ಈ ಒಂದು ಯುದ್ಧ ಪ್ರಾರಂಭ ಆಗಿದೆ. ಎಷ್ಟೋ ಜನ ಪ್ರವಾಸಿಗರಿದ್ದಾರೆ, ಎಷ್ಟೋ ಜನ ಅಲ್ಲಿ ತಮ್ಮ ಒಂದು ಏನು ಜೀವನವನ್ನು ನಡೆಸಲಿಕ್ಕೆ ಹೋಗಿದ್ದಾರೆ. ಈಗಾಗಲೇ ಭಾರತ ಸರ್ಕಾರನು ಎಲ್ಲ ಕಡೆ ಅಲರ್ಟ್ ಮಾಡಿದೆ. ನಮ್ಮದು UAE ಜೊತೆಗೆ ಒಳ್ಳೆ ಸಂಬಂಧ ಇದೆ, ದುಬೈ ಜೋಡ ಒಳ್ಳೆ ಸಂಬಂಧ ಇದೆ, ಸೌದಿ ಅರೇಬಿಯಾ ಜೋಡ ಸಂಬಂಧ ಇದೆ. ನಮ್ಮ ಪ್ರಧಾನಮಂತ್ರಿಗಳ ಮೇಲೆ ಬಹಳಷ್ಟು ಅಭಿರಾಗಿ ಪ್ರಧಾನಮಂತ್ರಿ ಅವರು ಎಲ್ಲ ಒಳ್ಳೆಯ ಸಂಬಂಧ ಇರೋದ್ರಿಂದ ನಮ್ಮ ಭಾರತೀಯರಿಗೆ ಇಡೀ ಜಗತ್ತಿನಲ್ಲಿ ಎಲ್ಲೂ ಏನೂ ಆಗುದಿಲ್ಲ. ಯಾಕಂದ್ರೆ ಉಕ್ರೇನ್ದಲ್ಲಿ ಯುದ್ಧ ಆದಾಗ ಪಾಕಿಸ್ತಾನದವರು ಸಹಿತ ಭಾರತ ಧ್ವಜ ಇಟ್ಕೊಂಡು ಓಡಿ ಬಂದರು. ಅಂದ್ರೆ ಭಾರತ ಜಗತ್ತಿನಾಗನೇ ಎಲ್ಲರ ಪ್ರೀತಿಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಯಸ್ಯಾರ. ಇಸ್ರೇಲ್ ಜೋಡನು ದೋಸ್ತಿ ಐತಿ, ಸೌದಿ ಅರೇಬಿಯಾ ದುಬೈ ಜೋಡನು ದೋಸ್ತಿ ಐತಿ, ಅಫ್ಘಾನಿಸ್ತಾನ್ ಜೋಡನು. ನಾವ್ ಯಾರು ನೋಡೋ ಇದು ಮಾಡ್ಲಕತ್ತಲ್ಲ, ಅಫ್ಘಾನಿಸ್ತಾನ ಮಾಡ್ಲಕತ್ತಲ್ಲ, ಮುಂದೇನು ಪಾತ್ರ ಎದುರಾಗಿಲ್ಲ. ಭಾರತ ಈಗಾದ್ರೂ ಬುದ್ಧಿವ ಇದ್ರೆ, ಮನುಷ್ಯತ್ವ ಇದ್ರೆ, ಭಾರತದಲ್ಲಿರುವವರು ಈ ದೇಶದ ಅನಾಥಿದ್ರೆ ಜೈ ಭಾರತ್ ಅನ್ನೋಕ್ಕೂ ಪಾಕಿಸ್ತಾನ ಜಿಂದಾಬಾದ್ ತಾಯ್ಗಾಂಧಿಗೆ ಸರ್ ಕನ್ನಡಿಗರು ಅಲ್ಲಿ ಸಿಲ್ಕೊಂಡಾರೆ ಸರ್ ಅವ್ರು ಬರಕ್ ಆಗ್ತಾ ಇಲ್ಲ. ನೋಡಿ ಸರ್, ಕನ್ನಡಿಗ ಇಡೀ ಜಗತ್ ತುಂಬ ಅದಾರ. ಇವತ್ತು ಅಕಸ್ಮಾತ್ವಾಗಿ ಈ ಒಂದು ಯುದ್ಧ ಪ್ರಾರಂಭ ಆಗಿದೆ. ಎಷ್ಟೋ ಜನ ಪ್ರವಾಸಿಗರಿದ್ದಾರೆ, ಎಷ್ಟೋ ಜನ ಅಲ್ಲಿ ತಮ್ಮ ಒಂದು ಏನು ಜೀವನವನ್ನು ನಡೆಸಲಿಕ್ಕೆ ಹೋಗಿದ್ದಾರೆ. ಈಗಾಗಲೇ ಭಾರತ ಸರ್ಕಾರನು ಎಲ್ಲ ಕಡೆ ಅಲರ್ಟ್ ಮಾಡಿದೆ. ನಮ್ಮದು UAE ಜೊತೆಗೆ ಒಳ್ಳೆ ಸಂಬಂಧ ಇದೆ, ದುಬೈ ಜೋಡ ಒಳ್ಳೆ ಸಂಬಂಧ ಇದೆ, ಸೌದಿ ಅರೇಬಿಯಾ ಜೋಡ ಸಂಬಂಧ ಇದೆ. ನಮ್ಮ ಪ್ರಧಾನಮಂತ್ರಿಗಳ ಮೇಲೆ ಬಹಳಷ್ಟು ಅಭಿರಾಗಿ ಪ್ರಧಾನಮಂತ್ರಿ ಅವರು ಎಲ್ಲ ಒಳ್ಳೆಯ ಸಂಬಂಧ ಇರೋದ್ರಿಂದ ನಮ್ಮ ಭಾರತೀಯರಿಗೆ ಇಡೀ ಜಗತ್ತಿನಲ್ಲಿ ಎಲ್ಲೂ ಏನೂ ಆಗುದಿಲ್ಲ. ಯಾಕಂದ್ರೆ ಉಕ್ರೇನ್ದಲ್ಲಿ ಯುದ್ಧ ಆದಾಗ ಪಾಕಿಸ್ತಾನದವರು ಸಹಿತ ಭಾರತ ಧ್ವಜ ಇಟ್ಕೊಂಡು ಓಡಿ ಬಂದರು. ಅಂದ್ರೆ ಭಾರತ ಜಗತ್ತಿನಾಗನೇ ಎಲ್ಲರ ಪ್ರೀತಿಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಯಸ್ಯಾರ. ಇಸ್ರೇಲ್ ಜೋಡನು ದೋಸ್ತಿ ಐತಿ, ಸೌದಿ ಅರೇಬಿಯಾ ದುಬೈ ಜೋಡನು ದೋಸ್ತಿ ಐತಿ, ಅಫ್ಘಾನಿಸ್ತಾನ್ ಜೋಡನು. ನಾವ್ ಯಾರು ನೋಡೋ ಇದು ಮಾಡ್ಲಕತ್ತಲ್ಲ, ಅಫ್ಘಾನಿಸ್ತಾನ ಮಾಡ್ಲಕತ್ತಲ್ಲ, ಮುಂದೇನು ಪಾತ್ರ ಎದುರಾಗಿಲ್ಲ. ಭಾರತ ಈಗಾದ್ರೂ ಬುದ್ಧಿವ ಇದ್ರೆ, ಮನುಷ್ಯತ್ವ ಇದ್ರೆ, ಭಾರತದಲ್ಲಿರುವವರು ಈ ದೇಶದ ಅನಾಥಿದ್ರೆ ಜೈ ಭಾರತ್ ಅನ್ನೋಕ್ಕೂ ಪಾಕಿಸ್ತಾನ ಜಿಂದಾಬಾದ್ ತಾಯ್ಗಾಂಧಿಗೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.